ಸಂಕ್ರಾಂತಿ ದಿನದಿಂದ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ 7ನೇ ರೈಲು ಸೇರ್ಪಡೆಯಾದ ಬೆನ್ನಲ್ಲೇ ಇದೀಗ ಕೋಲ್ಕತ್ತಾದಿಂದ ರವಾನೆಯಾಗಿದ್ದ 8ನೇ ರೈಲು ಬೋಗಿಗಳು ನಿನ್ನೆ ಬೆಂಗಳೂರನ್ನ ತಲುಪಿವೆ. ಕೋಲ್ಕತ್ತಾದ ಟಿಫಾಗಢ್ ರೈಲ್ವೆ ಸಿಸ್ಟಂನಲ್ಲಿ ಸಿದ್ಧಗೊಂಡಂತ ಸಿಬಿಟಿಸಿ ತಂತ್ರಜ್ಞಾನದ ಈ ರೈಲಿನ 6 ಬೋಗಿಗಳು ರಸ್ತೆ ಮಾರ್ಗದ ಮೂಲಕ ಹೆಬ್ಬಗೋಡಿ ಡಿಪೋ ತಲುಪಿದ್ದು ಬೋಗಿಗಳ ಸಂಯೋಜನೆ ಕಾರ್ಯ ನಡೀತಾ ಇದೆ. ಇನ್ನು 3 ವಾರ ತಪಾಸಣೆ ಪ್ರಾಯೋಗಿಕ ಸಂಚಾರದ ಬಳಿಕ ಫೆಬ್ರವರಿ 2ನೇ ವಾರದಿಂದ ವಾಣಿಜ್ಯ ಕಾರ್ಯಾಚರಣೆಗೆ ಲಭ್ಯವಾಗುತ್ತೆ. ಸದ್ಯ 10 ನಿಮಿಷ ಅಂತರದಲ್ಲಿ 7 ರೈಲುಗಳು ಸಂಚರಿಸ್ತಾ ಇದ್ದು ಬಿಎಂಆರ್ಸಿಎಲ್ನಿಂದ 6 ಸೇರಿ ಒಟ್ಟು 13 ರೈಲು ಸೇರ್ಪಡೆ ಆಗಬೇಕಾಗಿದೆ. ಫೆಬ್ರವರಿ 8ರಿಂದ 8ನೇ ರೈಲು ಬೋಗಿಗಳನ್ನ ಬೆಂಗಳೂರಿಗೆ ಇದಾಗಲೇ ತಂದಿರಲಾಗಿದೆ. ಇನ್ನು ಫೆಬ್ರವರಿ 8ರಿಂದ ಕಾರ್ಯರೂಪಕ್ಕೆ ಬರುವಂತದ್ದು. ಕೋಲ್ಕತ್ತಾದಿಂದ ರವಾನೆಯಾಗಿದೆ ಈ ರೈಲುಗಳು. ಎಲ್ಲೋ ಮಾರ್ಗದಲ್ಲಿ ಈ ರೈಲುಗಳು ಇನ್ಮೇಲೆ ಸಂಚಲನ ಆಗೋದಕ್ಕೆ ಶುರುವಾಗುತ್ತೆ. 8ನೇ ರೈಲು ಬೋಗಿಗಳು ಬೆಂಗಳೂರಿಗೆ ಇದಾಗಲೇ ಬಂದಾಗಿದೆ. ಕೋಲ್ಕತ್ತಾದಿಂದ ರವಾನೆಯಾಗಿದೆ 8ನೇ ರೈಲು ಬೋಗಿ ಅಂತಲೇ ಹೇಳ್ಬಹುದು. ಫೆಬ್ರವರಿ 8ರಿಂದ ನಿಮಿಷಕ್ಕೊಂದು ಹಳದಿ ಮೆಟ್ರೋ ಸಂಚಾರ ಮಾಡುತ್ತೆ. 8ನೇ ರೈಲು ಬೋಗಿಗಳನ್ನ ಬೆಂಗಳೂರಿಗೆ ಕರೆತರಲಾಗಿದೆ ಇವತ್ತು. ಇನ್ನು ಟ್ರಯಲ್ ಕೂಡ ನಡೆಸ್ತಾರೆ. ಯಾವುದೇ ರೀತಿಯಾಗಿ ಸಮಸ್ಯೆಗಳು ಇದೆಯಾ ಇಲ್ವಾ ಅನ್ನೋ ರೀತಿಯಾಗಿ. ಅದಾದ ನಂತರ ಫೆಬ್ರವರಿ 8ರಿಂದ ನಿಮಿಷಕ್ಕೊಂದು ಹಳದಿ ಮೆಟ್ರೋ ಸಂಚಾರ ಸಾಧ್ಯ ಇರುತ್ತೆ. ಯಾರ್ಯಾರು ಹಳದಿ ಮೆಟ್ರೋ ಮಾರ್ಗದಲ್ಲಿ ಸಂಚರಿಸುವಂತ ಆಸೆಯನ್ನ ಇಟ್ಟುಕೊಂಡು ಅಥವಾ ಬೇಗ ತಲುಪಬಹುದು ತಮ್ಮ ಕೆಲಸಕ್ಕೆ ಅಥವಾ ತಮ್ಮ ಒಂದು ಮಾರ್ಗಕ್ಕೆ ಅಂತ ಆಸೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಎಲ್ಲೋ ಮಾರ್ಗದಲ್ಲಿ ಸಂಚರಿಸುವಂತವರು, ಅವರಿಗೆ ಒಂದ್ ರೀತಿಯಾಗಿ ಸಿಹಿ ಸುದ್ದಿ ಬಿಎಂಆರ್ಸಿಎಲ್ ಕಡೆಯಿಂದ ಬಂದಿದೆ ಅಂತಲೇ ಹೇಳ್ಬಹುದು. 8ನೇ ರೈಲು ಬೋಗಿಗಳು ಆಗಮಿಸಾಗಿದೆ. ಹಾಗಾಗಿ 8ನೇ ತಾರೀಕಿನಿಂದ ಫೆಬ್ರವರಿ 8ರಿಂದ ಸಂಚಾರ ಕೂಡ ಶುರುವಾಗುತ್ತೆ. 8ನೇ ರೈಲು ಬೋಗಿಗಳು ಬೆಂಗಳೂರಿಗೆ ಆಗಮನ ಆಗಿರುವಂತದ್ದು. ಇದೊಂದು ರೀತಿಯಾಗಿ ಎಲ್ಲೋ ಮಾರ್ಗಕ್ಕಾಗಿ ಎಲ್ಲೋ ಮಾರ್ಗದಲ್ಲಿ ಓಡಾಡುವಂತವರು ಏನು ಕಾದು ಕೂತಿದ್ರು, ಯಾವಾಗ ಬರುತ್ತಪ್ಪ ಎಲ್ಲೋ ಮಾರ್ಗದಲ್ಲಿ ಮೆಟ್ರೋ, ಯಾವಾಗ ನಾವು ಸಂಚಾರ ಶುರು ಮಾಡ್ತೀವಿ, ಯಾವಾಗ ನಾವು ಒಂದ್ ಸ್ವಲ್ಪ ಟೈಮ್ ಸೇವ್ ಮಾಡ್ತೀವಿ ನಮ್ಮ ಒಂದು ಸ್ಥಳಕ್ಕೆ ಅಥವಾ ನಿಗದಿತ ಸ್ಥಳಕ್ಕೆ, ಕಚೇರಿಗೆ, ಶಾಲೆಗಳಿಗೆ ಹೋಗೋರು ಇರ್ತಾರೆ, ಅಂತವ್ರೆಲ್ಲರೂ ಕೂಡ ಕಾದು ಕೂತಿದ್ರು. ಆದ್ರೆ ಅಂತವ್ರಿಗೆ ಈಗ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಫೆಬ್ರವರಿ 8ನೇ ತಾರೀಕಿಂದ ನಿಮಿಷಕ್ಕೊಂದು ಎಲ್ಲೋ ಮಾರ್ಗದಲ್ಲಿ ಮೆಟ್ರೋ ರೈಲುಗಳು ಓಡಾಡುತ್ತೆ.